ನೋಡಿ ಫ್ರೆಂಡ್ಸ್, ಇವತ್ತು ಅಡಿಕೆ ತೋಟದಲ್ಲಿ ಉಳುಮೆ ಏನಕ್ಕೆ ಬೇಡ ಅನ್ನೋದು ಒಂದು ಉದಾಹರಣೆ ಸಹಿತ ಹೇಳ್ತೀನಿ. ನೋಡಿ, ಇದಕ್ಕೆ ನಾವು ಉಳುಮೆ ಮಾಡ್ತಿಲ್ಲ. ಸುಮಾರು ಇದು ವರ್ಷದಿಂದ ಬ್ರಷ್ ಕಟ್ರ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಬ್ರಷ್ ಕಟ್ರಲ್ಲಿ ಎಷ್ಟು ಈ ಸಾವಯವ ತ್ಯಾಜ್ಯ ಬಿದ್ದಿದೆ ಅಂತ ನೋಡಿ. ಇಲ್ಲಿ ಒಂದು ಲೇಯರ್ ಫುಲ್ ಫಾರ್ಮೇಷನ್ ಆಗಿರುತ್ತೆ ಈ ಥರ. ಇದೇನಾಗುತ್ತೆ, ಸಾವಯವ ಇಂಗಾಲ ಕನ್ವರ್ಟ್ ಆಗುತ್ತೆ ಇದು ನೋಡಿ ಇದೆಲ್ಲ. ಆಮೇಲೆ ಇನ್ನೊಂದು, ಅಡಿಕೆ ಗಿಡದ ಬೇರುಗಳು ಯಾವಾಗೋ ಮೇಲೆ ಇರ್ತವೆ. ಈ ಆಹಾರ ಬೇರುಗಳು ಏನಾಗ್ತವೆ, ಉಳುಮೆ ಮಾಡಿದಾಗ ನೋಡಿ, ಒಂದು 3 ಇಂಚು ಆಳ ಇರ್ತವೆ ಅಷ್ಟೇ. ಇದು 5 ನೇಗಿಲಲ್ಲಿ ರೋಟ್ರಾಗಲಿ ಯಾವುದ್ರಲ್ಲಿ ಉಳುಮೆ ಮಾಡಿದ್ರು ಆಹಾರ ಬೇರುಗಳು ಕಟ್ಟಾಗ್ತವೆ. ಕಟ್ಟಾಗಿ ಮತ್ತು ಬೆಳೆಯೋಕ್ಕೆ ತುಂಬ ಕಾಲಾವಕಾಶ ಬೇಕು. ಕಾಲಕ್ರಮೇಣ ಏನಾಗುತ್ತೆ, ಗಿಡಗಳು ವೀಕ್ ಆಗ್ತವೆ. ಇನ್ನೂ ಒಂದು ಎಕ್ಸಾಂಪಲ್ ಏನಾಗುತ್ತೆ, ಗೇಮೆ ಮಾಡುವಾಗ ಟ್ರ್ಯಾಕ್ಟರ್ ಇರುವಾಗಲಿ ಈ ಬುಡಗಳನ್ನ ಸುಮಾರು ಡ್ಯಾಮೇಜ್ ಮಾಡ್ತಾರೆ. 90% ಡ್ಯಾಮೇಜ್ ಮಾಡೇ ಮಾಡ್ತಾರೆ. ಎಲ್ಲೋ ಕೆಲವರು ನಾವು ದೂರ ಬಿಟ್ಟು ಒಂದು ಅಡಿ ಬಿಟ್ಟು ಹೊಡೀರಿ ಅಂದರೂ ಹೊಡೆಯಲ್ಲ ಅವರು. ಬುಡ್ಕನ ಬರ್ತಾರೆ, ಹೊಡಿತಾರೆ, ಡ್ಯಾಮೇಜ್ ಆಗ್ತವೆ. ಇದರಿಂದ ಅಡಿಕೆ ಗಿಡಕ್ಕೆ ಹಾನಿಯಾಗಿ ಕಾಲಕ್ರಮೇಣ ಏನಾಗುತ್ತೆ, ಅದು ಬುಡ ವೀಕಾಗುತ್ತೆ. ವೀಕಾಗಿ ಮಳೆ ಗಾಳಿಗೆ ಬಿದ್ದೋಗುತ್ತೆ. ಒಂದು ಸಲ ಅದು ಬುಡಕ್ಕೆ ಏನಾದರೂ ಗಾಯ ಆಗಿರೋ ಅಥವಾ ನೀರು ತೊಗೊಂಡ್ರೆ ಪೂರ್ತಿ ಎಂಟೈರೋ ಇದು ಟೊಳ್ಳಾಗಿ ಗಾಳಿಗೆ ಬಿದ್ದೋಗುತ್ತೆ. ಉಳುಮೆ ಅವಶ್ಯಕತೆ ಇರಲ್ಲ. ಈಗ ಗೊಬ್ಬರ ಹಾಕ್ಬೇಕಾದ್ರೆ ನೀವೇನು ಒಂದು ಅರ್ಧ ಅಡಿನೂ ಬೇಕಾಗಲ್ಲ, ಒಂದು 4 ಇಂಚು ತಕ್ಕೊಂಡು ಗೊಬ್ಬರ ಹಾಕಿ ಮುಚ್ಕೊಂಡ್ರೆ ಸಾಕಾಗುತ್ತೆ. ಅದು ಏನು, ಗಿಡದಿಂದ ಒಂದು 4 ಅಡಿ ದೂರ ನೋಡಿ, ಇಲ್ಲಿಂದ ಸುಮಾರು 4-5 ಅಡಿ ದೂರ ಇದೆ ಬೇರುಗಳು, ಆಹಾರದ ಬೇರುಗಳು ಇಲ್ಲೇ ಇವೆ. ಯಾವತ್ತೂ ಬುಡಕ್ಕೆ ಸುರಿಬೇಡಿ.